ಈ ಆಟ, ಈ ರೀತಿಯ ಪರ್ಫಾರ್ಮೆನ್ಸ್ ಖಂಡಿತವಾಗ್ಲೂ ಹುಡುಗಾಟ ಅಲ್ಲವೇ ಅಲ್ಲ. ಇದೇ ಮೊದಲ ಬಾರಿಗೆ ಈ ಹಾಡಿಗೆ ಇಷ್ಟೊಂದು ವಿಭಿನ್ನ ರೀತಿಯ ಆಯಾಮ ಸಿಕ್ಕಿದೆ. ಅದಕ್ಕೆ ಹೇಳೋದು ಇದು ಸರಿಗಮಪ ಚಾಂಪಿಯನ್ಶಿಪ್ ಅಂತ. ಅರ್ಜುನ್ ಸರ್, ಮಾತುಗಳಿಗೆ ಮೀರಿದ ಪರ್ಫಾರ್ಮೆನ್ಸ್ ಮೇಡಮ್ ಇದು. ಏನಂದ್ರೆ ಈ ಬೆಂಕಿ ಅಂತ ಹೇಳ್ತಾರಲ್ಲ, ಫೈರ್ ಆನ್ ಸ್ಟೇಜ್. ಅಂಡ್ ಸ್ಪೆಷಲ್ ಮೆನ್ಷನ್ ನಿಜವಾಗ್ಲೂ ಹರ್ಷ, ಯು ಆರ್ ಬ್ರಿಲಿಯಂಟ್. ಅದು ಹೆಂಗೆ ನೀವು ಅಷ್ಟು ದೊಡ್ಡ ಲಿರಿಕ್ ನ ಹೆಂಗ್ ನೆನ್ಪಿಟ್ಕೊಂಡ್ರಿ? ನಾನು ಇಬ್ಬರು ಮೆಂಟರ್ಸ್ ನೋಡ್ತಿದ್ದೆ. ಇದು ಹೆಂಗೆ ಸರ್, ಹೇಮಂತ್ ಸರ್, ಮೇಡಮ್ ಅವರು ನೀವು ಪ್ಲಾನ್ ಮಾಡಿದ್ದ ಈ ಚೇಂಜಸ್ ಎಲ್ಲ? ಅರ್ಜುನ್ ಸರ್ ಫಸ್ಟ್ ರ್ಯಾಪ್ ಪ್ಲಾನ್ ಮಾಡಿದ್ದು ಅವರಿಬ್ರೆ. ಹರ್ಷ ಮ್ಯಾನೇಜ್ ದ ರ್ಯಾಪ್. ಕೊನೆಯಲ್ಲಿ ನಾವು ಸ್ವಲ್ಪ ಫಿನಿಶಿಂಗ್ ಅಲ್ಲಿ ಈಶ್ವರಂದು ಎಲ್ಲ ಬರಬೇಕು, ಸ್ವರಗಳು ಬಂದು ಸಂಚಾರ ಮಾಡಿ ಬ್ಯಾಂಕ್ ಅಲ್ಲಿ ಫಿನಿಶ್ ಮಾಡ್ಬೇಕು ನಾವು ಪ್ಲಾನ್ ಮಾಡಿದ್ವಿ. ಒನ್ ಆಫ್ ದ ಬೆಸ್ಟ್ ಡಿಸೈನ್ ಅಪ್ ಟು ನಾವು ಸರ್. ಈ ಪಾಯಿಂಟ್ ಅವ್ರಿಗೂ ಎಷ್ಟೊಂದು ಇಂಪ್ರೂವೈಸೇಷನ್ಸ್ ಮಾಡಿದ್ದೀರಾ, ಬಟ್ ಈ ಹಾಡು ಅದೊಂಥರ ಎಲ್ಲ ಮಿಕ್ಸ್ ಆಗಿತ್ತು ಅಂಡ್ ವೆರಿ ಟಫ್ ಟು ಥಿಂಕ್. ಅದು ಕನ್ನಡ ರ್ಯಾಪ್ನ ಅದ್ರೊಳಗಡೆ ತರ ಯೋಚನೆನೇ ಕಷ್ಟ, ಬಟ್ ಅದು ರ್ಯಾಪ್ ಅಂದ್ಬಿಟ್ಟು ಏನೇನೋ ಮಾಡಿದೆ. ಅದರಲ್ಲಿ ಒಂದು ಒಳ್ಳೆ ಸಾಹಿತ್ಯ ಬರೆದ್ರಿ, ಕರ್ನಾಟಕದ ಬಗ್ಗೆ ಬರೆದ್ರಿ. ಅದರೊಂದು ಫೈರ್ ಇತ್ತು. ಅಮೇಝಿಂಗ್. ನಾನು ನಿಜವಾಗ್ಲೂ ಹರ್ಷ ಅವರೇ, ನನ್ನ ಮೇಲೆ ನನಗೆ ಬೇಜಾರು, ನಾನು ನಿಮ್ಮ ಜೊತೆ ಯಾಕೆ ಕೆಲಸ ಮಾಡಿಲ್ಲ. ಯಾವಾಗ ತಿಳಿಸ್ರು ಅವತ್ತು ಏನಂದ್ರೆ ಯು ಆರ್ ಸಚ್ ಅ ಗ್ರೇಟ್ ಆರ್ಟಿಸ್ಟ್. ನೀವು ಹೋಗ್ತಾ ಮನಸ್ಸಲ್ಲಿ ಬರೋದೆಲ್ಲ ಹಾಡಂಗೆ ಆಗ್ತಿದೆ. ಆ್ಯಂಡ್ ನಿಮ್ಮ ಟೋನ್ ಬೇರೆ ಲೆವೆಲ್ಗಿದೆ. ಆ್ಯಂಡ್ ಖಂಡಿತವಾಗ್ಲೂ ಕಂಬದ್ರಂಗ ಅವರು ನೀವು ಕೂಡ ಬಹಳ ಇಂಪ್ರೂವೈಸ್ಡ್. ಆ್ಯಂಡ್ ಇಲ್ಲಿ ನಾವು ನೋಡಿದಂಥ ಆರ್ಟಿಸ್ಟ್ಗಳಲ್ಲಿ ಎಷ್ಟು ನೀವು ಶ್ರಮ ವಹಿಸ್ತೀರಾ, ಎಷ್ಟು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಹಾಡು ಮೇಲೆ, ಪ್ರತಿ ಸತಿನೂ ಎದ್ದು ಕಾಣುತ್ತೆ. ನೀವಿಬ್ಬರು ಈ ವೇದಿಕೆ ದೇವರು ಕಳಿಸಿದಂಥ ಅದ್ಭುತವಾದ ಆರ್ಟಿಸ್ಟ್ಗಳು. ಸ್ಪೆಷಲ್ ಆಗಿ ಬ್ಲೆಸ್ ಮಾಡಿ ಕಳಿಸಿದ್ದಾರೆ. ವಿ ಆರ್ ಸೋ ಹ್ಯಾಪಿ ಹರ್ಷ. ಥ್ಯಾಂಕ್ ಯು ಸರ್. ಆ್ಯಂಡ್ ಈ ರ್ಯಾಪ್ ಅದನ್ನ ಖುದ್ದಾಗಿ ನಮ್ಮ ಹರ್ಷ ಅವರೇ ಬರ್ದಿರೋದು. ಅಚ್ಚ ಕನ್ನಡ, ಸ್ವಚ್ಛ ಕನ್ನಡದ ರ್ಯಾಪ್ ಹರ್ಷ ಅವ್ರು ಮಾಡಿದ್ರೆ. ಆಕ್ಚುಲಿ ಅದು ಕೇಳ್ಬೋದಾ ಇನ್ನೊಂದ್ಸಲಿ ಆ ರ್ಯಾಪ್ ನ, ಜಡ್ಜಸ್ ಇಫ್ ಯು ಹ್ಯಾವ್ ಪರ್ಮಿಷನ್? ಕನವರಿಕೆಯ ಕನಸಿನ ಕವಿ ನುಡಿ ಕರಗುವ ಮನ ಕಾಯೋ ಕಾವ್ಯ ಕಾಂತಿ ಕರುಣೆ ಕನ್ನಡ 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 ಕನ್ನಡ. ನಗುವ ಮನಸ್ಸು ಕಲೆಯು ಸೊಗಸು ಕಲಿತ ರೀತಿ ಬಲಿತ ಪ್ರೀತಿ ಶ್ರಮದ ದುಡಿಮೆ ಬೆಳಗ ಜ್ಯೋತಿ ಹಂಸ ಕ್ಷೀರ ನ್ಯಾಯ ನೀತಿ ವಿಷಾದದ ವಿರಕ್ತಿಯಲ್ಲ ವಿಶ್ರಮಿಸುವ ಬದುಕಿದಲ್ಲ ಸತತ ಶ್ರಮದ ಅವಿರತ ಪಥ ವಿಜಯದ ರಥ ಜಗದೊಳೆಲ್ಲ ಗುರುವಿನ ಅಡಿ ಗುರಿಯನ್ನು ಹಿಡಿ ಇದರಲ್ಲಿದೆ ಗೀತೆಯ ನುಡಿ ಸಂಯಮದಲ್ಲಿ ಸಾಂಖ್ಯವತಿ ಎಂದ ಕೃಷ್ಣ ಅರ್ಜುನ ಧೈರ್ಯದಿಂದ ಮುನ್ನುಗ್ಗು ನಿನದೆ ಸಿಂಹ ಗರ್ಜನ. ಸರಿಗಮಪ ಈ ಜಗಲಿಯ ಮೇಲೆ ವಿಧ 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 ಧ್ವನಿಗಳ ತಾನ ಆ ಶಿವನ ಈ ಲೀಲಾಕೃತಿಯಲ್ಲಿ ನಾದವ ಮೀರಿ ನಿಂತಿದೆ ಮೌನ. ಚಿಕ್ಕ ವಿಷಯ ಸರ್, ಇದರಲ್ಲಿ ನಿಮ್ಮೂರು ಜನದ ಬಗ್ಗೆ ಬಹಳ ಗೌರವ ಮತ್ತು ಪ್ರೀತಿ. ನನಗೆ ಮಾತ್ರ ಅಲ್ಲ, ಇಡೀ ಕನ್ನಡಿಗರಿಗೆ ನಿಮ್ಮೂರು ಜನದ ಹೆಸರು ಬರುತ್ತೆ ಇದರಲ್ಲಿ. ಹಂಸ ಕ್ಷೀರ ನ್ಯಾಯ ನೀತಿ ಅನ್ಬೇಕಾದ್ರೆ ಗುರುಗಳ ಹೆಸರು ಬರುತ್ತೆ. ಸತತ ಶ್ರಮದ ಅವಿರತ ಪಥ ವಿಜಯದ ರಥ ಜಗದೊಳೆಲ್ಲ ವಿಜಯ ಪ್ರಕಾಶ್ ಸರ್ ಹೆಸರು ಬರುತ್ತೆ. ಎಂದ ಕೃಷ್ಣ ಅರ್ಜುನ್ ಸರ್ ಹೆಸರು ಬರುತ್ತೆ. ಆ್ಯಂಡ್ ಮೊದಲನೇ ಮೊದಲನೇ ಅಕ್ಷರಗಳನ್ನ ಸೇರಿಸಿದ್ರೆ ಜಿ ಕನ್ನಡ ಅಂತ ಬರುತ್ತೆ. ಯಾಕೆಂದ್ರೆ ಇವು ಇಷ್ಟೊಂದು ವೇದಿಕೆ ಕೊಟ್ಟಿರೋದು ನಮ್ಮ ಚಾನಲ್, ಒಂದು ಹೆಮ್ಮೆ, ಒಂದು ಕೃತಜ್ಞತೆ. ಜೀವನ ಮರಣ ಜಿ, ಯಾರನ್ನೂ ಬಿಡೋದಿಲ್ಲ. ಕನಸು ಬೀಳೋದ್ರಲ್ಲಿ ಕ, ನನ್ನದು ಕಳೆದು ನಮ್ಮದು ಬಿಡೋದ್ರಲ್ಲಿ ನಾ, ಡವ 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 ಎದೆಯೆಲ್ಲ ಜಿ ಕನ್ನಡ. ಹಾರಿಸಾಂಟಲ್ ಆಗಿ ಓದಿದ್ರೆ. ಹರ್ಷ, ಸಚ್ ಅ ಬ್ಲೆಸ್ಡ್ ಅಂಡ್ ಗುಡ್ ಸೋಲ್. ಥ್ಯಾಂಕ್ ಯು. ಅಂಡ್ ಈ ಪ್ರತಿಭೆಗೆ ದೊಡ್ಡ ಚಪ್ಪಾಳೆ ಪ್ಲೀಸ್. ವಿ ಪಿ ಸರ್, ನಿಮ್ಗೆ ಹೇಗನ್ಸ್ತು ಈ ಕಾಂಬಿನೇಷನ್? ವಿದ್ಯೆಗೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ವಿದ್ಯಾವಂತ ಬಂದು ನಿಂತರೆ ಅದರ ಪ್ರಭೆ ಅದೇ ಬೇರೆ. ಈ ಕ್ಷಣದಲ್ಲಿ ನಿಮ್ಮ ಗುರುಗಳ ಬಗ್ಗೆ ಮಾತಾಡಿ. ಯಾಕೆಂದ್ರೆ ಈ ವಿದ್ಯೆಯನ್ನ ನಾವು ಸಂಪಾದನೆ ಮಾಡಿದೀವಿ ಅಂದ್ರೆ ಅದ್ರ ಹಿಂದೆ ಶ್ರಮ ಪಟ್ಟಿರ್ತಾರೆ ಯಾರೋ ಗುರುಗಳು. ಇವತ್ತು ಅವ್ರ ಹೆಸರು ಬರಬೇಕು. ದಯವಿಟ್ಟು ಕಂಬದ ರಂಗಯ್ಯನವರೇ, ನಿಮ್ಮಿಂದ ಪ್ರಾರಂಭಿಸೋಣ. ಮೊದಲಿಗೆ ನನಗೆ ಸಂಗೀತ್ ಶ್ರೀನಿವಾಸ್ ಅಂತ ಅವರೇ ನನಗೆ ಪ್ರಥಮ ಗುರುಗಳು. ನಂತರದಲ್ಲಿ ನನಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಿ, ಎಂಥ ವೇದಿಕೆ ಆದರೂ ಪರವಾಗಿಲ್ಲ, ಎಷ್ಟೇ ಜನ ಆದರೂ ಪರವಾಗಿಲ್ಲ, ಧೈರ್ಯದಿಂದ ಅದು ಸರಿ ಬರುತ್ತೋ ತಪ್ಪು ಬರುತ್ತೋ ಆಮೇಲೆ ನಿಂತ್ಕೊಂಡು ನೀನು ಕಲ್ತಿರ್ತಕ್ಕಂಥ ಹಾಡನ್ನು ಪ್ರೆಸೆಂಟ್ ಮಾಡೋದು ಮುಖ್ಯ ಅಲ್ಲ, ಅದು ಕಲಿಸ್ಕೊಟ್ಟಿದ್ದೆ ನಮ್ಮ ಮಹಾಗುರುಗಳು. ಅವರಿಗೆ ನಾನು ಕೋಟಿ ಪ್ರಣಾಮ ಹೇಳ್ತಾ ಇದ್ದೀನಿ. ಅವರು ಬಳಸ್ತಿದ್ದಂಥ ಒಂದು ಹಾರ್ಮೋನಿಯಂ ನನಗೆ ಕೊಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ರು ಮಹಾಗುರುಗಳು. ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ.
ನಮ್ಮ ಮೊದಲ ಗುರುಗಳು ವಿದುಷಿ ಶ್ರೀಮತಿ ರಮಾ ಗುರುರಾಜಾಚಾರ್ ಅಂತ, ಈಗ ಶಿವಮೊಗ್ಗದಲ್ಲಿದ್ದಾರೆ. ನಂತರ ನನಗೆ ತೀರ್ಥರೂಪ ಸಮಾನರೇ ಅಂತ ಹೇಳ್ಬೋದು, ನನ್ನ ತಂದೆ ಸಮಾನ. ನನ್ನ ಮತ್ತೊಬ್ಬ ಗುರುಗಳು ವಿದ್ವಾನ್ ರಾಸ ನಂದಕುಮಾರ್ ಸರ್, ಈಗಲೂ ಅವ್ರ ಬಳಿ ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದೀನಿ ನಾನು. ನಟನ ಮಂಡ್ಯ ರಮೇಶ್ ಸರ್ ಬಳಿ ಕಲ್ತಂಥ ಈ ರಂಗಭೂಮಿಯ ಪ್ರಯೋಗಗಳು, ಸುನೀತಾ ಚಂದ್ರಕುಮಾರ್ ಮೇಡಮ್ ಹತ್ರ ಕಲ್ತಂಥ ಭಾವಗೀತೆಗಳು, ರಾಜು ಅನಂತ ಸ್ವಾಮಿ ಸರ್ ಅವ್ರ ಜೊತೆ ಒಡನಾಟ, ಬಹಳ ದೊಡ್ಡ ಗುರು ಪರಂಪರೆ ಇದೆ. ಅವರೆಲ್ಲರೂ ಕೊಟ್ಟಂಥ ಭಿಕ್ಷೆ ಇವತ್ತು ನಾನು ಆಡ್ತಿರುವಂಥ ಮಾತು ಅಷ್ಟೇ ಸರ್, ನಾನು ಹೇಳಲಿಕ್ಕೆ ಇಷ್ಟಪಡೋದು. ನಾನ್ ಕಾಯ್ತಾ ಇದ್ದೀನಿ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಮಹಾಗುರುಗಳು ಏನ್ ಮಾತಾಡ್ತಾರೆ ಅಂತ. ನೋ ಡೌಟ್ ಈ ಪರ್ಫಾರ್ಮೆನ್ಸ್ ಅಲ್ಲಿ ಹರ್ಷ ಇಸ್ ದಿ ವಿನ್ನರ್. ಹಾ, ಅಷ್ಟಕ್ಕೆ ಮುಗಿಯಲ್ವಲ್ಲ, ಮತ್ತೆ ಇಬ್ಬರಿದಾರಲ್ಲ ಇಲ್ಲಿ. ಇದೊಂದು ದೇಸಿ ಪ್ರತಿಭೆ, ಇದೊಂದು ಮಾರ್ಗ ಪ್ರತಿಭೆ. ಎರಡೂ ಪ್ರತಿಭೆಗಳು ದೇಸಿ ಮತ್ತು ಮಾರ್ಗ ಈ ವೇದಿಕೆಯಲ್ಲಿ ಸಮಸಮವಾಗಿ ನಿಂತಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಇವತ್ತು ಸಾವಿರಾರು ವರ್ಷಗಳ ಅಂತರದಲ್ಲಿ ಅದು ದೊಡ್ಡ ಅಸಮಾನತೆಯಿಂದ ಕೊರಗ್ತಾ ಇದೆ. ಇಲ್ಲಿ ಬಂದು ನಿಂತಿರೋದು ಇದೊಂದು ಸಾಕ್ಷಿ ಇದೆಯಲ್ಲ. ಇಡೀ 6 ಕೋಟಿ ಕನ್ನಡಿಗರಲ್ಲಿ ಎಷ್ಟು ಜನ ದೇಸಿಯರಿದ್ದಾರೋ ಅವರು ಹೆಮ್ಮೆಯಿಂದ ನಾವು ಬರ್ಬೋದು ಅಂತ ಅನ್ಕೋಬಹುದು. ಇಲ್ಲಿ ಅಂತ ಒಂದು ದೃಶ್ಯ ಕ್ರಿಯೇಟ್ ಮಾಡಿದ್ದೀರಾ, ಒಂದು ದೇಸೀಯ ಮಾರ್ಗದ ವಿಜಯೀಭವದ ದೃಶ್ಯ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ವಾವ್, ಆಶಾ ಆಲೋಚನೆ ಆರಾಧನೆ ಅಂತ ಹೇಳಿ ಎಂಥ ಅದ್ಭುತವಾದ ಹಾಡನ್ನ ಹಾಡಿದೆ. ಈ ಹಾಡು ಯಾರ್ದು ಅಂತ ಗೊತ್ತಾ ನಿಂಗೆ? ಯಾರು? ವೆರಿ ಗುಡ್. ಬಟ್ ಎಂಥ ಬ್ಯೂಟಿಫುಲ್ ಸಾಂಗ್ ಅರ್ಜುನ್ ಸರ್. VP ಸರ್, ನಿಮ್ಮ ಕಾಮೆಂಟ್ಸ್. ಆಶಾ ಭಟ್ ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಶಾ ಭಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಶಾ, ಹೊಸ ಕಾಲೇಜಿಗೆ ಸೇರಿದೆ ಅಂತ ಕೇಳ್ಪಟ್ಟೆ ನಾನು. ಏನ್ ಕಲಿಯಕ್ಕೆ ಬೇಬಿ? EC. ಕಾಲೇಜ್ ಎಲ್ಲ ಚೆನ್ನಾಗಿದ್ಯಮ್ಮ? ಏನ್ ಮಾಡ್ತಿದಾರ ಅಲ್ಲೆಲ್ಲ? ಹಾಡೆಲ್ಲ ಕೇಳ್ತಿದಾರ ನಿಂದು? ನಿನ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರ? ನಿನ್ ಫ್ಯಾನ್ಸ್ ಎಲ್ಲ ಇದಾರಾ? ಹಾ, ಇದ್ದಾರೆ. ಹೆಂಗ್ ವೆಲ್ಕಮ್ ಮಾಡಿದ್ರು ನಿಮ್ಮನ್ನ? ಆಕ್ಚುಲಿ ಟೀಚರ್ಸ್ ಎಲ್ಲ ಹೇಳಿದ್ರು ವೆರಿ ಹ್ಯಾಪಿ ಟು ಹ್ಯಾವ್ ಯು ವಿತ್ ಅಸ್ ಅಂತ. ಹೊಸ ಕಾಲೇಜಿಗೆ ಸೇರಿರುವಂತ ಆಶಾ, ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಚೆನ್ನಾಗಿ ಓದು, ಓಕೆನಾ? ಅಲ್ಲಿ ಅವ್ರ ಅಟೆಂಡೆನ್ಸ್ ಕೊಡ್ತಾರೆ, ಇಲ್ಲಿ ನಿಮ್ಗೆ ಸ್ಕೋರ್ಸ್ ಕೊಡ್ತಾರೆ ನಮ್ಮ ಜೂರಿ. ಓಕೆ ಜೂರಿ, ನಿಮ್ಮ ಅದ್ಭುತವಾದಂತ ಸ್ಕೋರ್ಸ್ ನಮ್ಮ ಮುದ್ದಾದ ಹುಡುಗಿ ಆಶಾ ಭಟ್ಗೆ ಪ್ಲೀಸ್. ಟೋಟಲ್ ಸ್ಕೋರ್ಸ್ 88.6. Sari ga ma pa pa sa sa pa pa, sari ga ma pa.